ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನಿಖಿತಾ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಏನು ಅಂತ ಅಂದರೆ, ಇವತ್ತು ನಮ್ಮ ಪಪ್ಪನ ಬರ್ಡೇ. ಸೊ ಇವತ್ತು ನಮ್ಮ ಪಪ್ಪ ಈವ್ನಿಂಗ್ ಬರೋಷ್ಟೆಲ್ಲ ಸ್ವಲ್ಪ ಮನೇಲಿ ಚಿಕ್ಕದಾಗಿ ಡೆಕೋರೇಷನ್ ಮಾಡಿ ಅವರಿಗೆ ಖುಷಿ ಪಡಿಸೋಣ. ಸೊ ಎಲ್ಲ ಡೆಕೋರೇಷನ್ ಎಲ್ಲ ತೊಗೊಂಡು ಬರಬೇಕು, ಹೋಗಿ ಡೆಕೋರೇಷನ್, ಕೇಕ್, ಅವ್ರಿಗೆ ಸ್ವಲ್ಪ ಖುಷಿ ಪಡಿಸೋಣ. ಲಾಸ್ಟ್ ಇಯರ್ ನಾನು ಕೇಕ್ ಕಟ್ ಮಾಡಿಸಿ ಡ್ರೆಸ್ ಎಲ್ಲ ಕೊಟ್ಟಿದ್ದೆ. ಈ ಸತಿ ಸಿಂಪಲಾಗಿ ಮಾಡೋಣ. ಸೊ ಲೆಟ್ಸ್ ಗೋ ಗೈಸ್. ಇವತ್ತು ನಮ್ಮ ಪಪ್ಪನ ಬರ್ಡೇ ಅಂತ ನಮ್ಮ ಪಪ್ಪನೇ ಮರ್ತೋಗ್ಯಾರ. ಸೊ ನಮ್ಮ ಮಮ್ಮಿನೇ ನೆನ್ಪು ಮಾಡಿದರು. ಅದಾದಮೇಲೆ ನಾನು ವಿಶ್ ಮಾಡೀನಿ. ಎಸ್, ಎಫರ್ಟ್ಸ್ ಇಂಪಾರ್ಟೆಂಟ್ ಗಾಯ್ಸ್. ಎಫರ್ಟ್ಸ್ ಹಾಕಬೇಕು, ಅವರು ಖುಷಿನ ಇನ್ನೂ ಜಾಸ್ತಿ ಮಾಡಬೇಕು. ಅಂದರೆ ನಾವು ಯಾವಾಗ ಒಬ್ಬರನ್ನ ಖುಷಿ ಪಡಿಸ್ತೀವೋ ಅವರಿಗೆ ಅವಾಗ ಫೀಲ್ ಆಗ್ತದೆ, ಓ ನಮಗಂತ ಒಬ್ಬರ ಇದ್ದಾರಾ ಅಂತ. ಸೊ ಅದಕ್ಕೆ ಲೆಟ್ಸ್ ಗೋ ಗೈಸ್. ನಮ್ಮ ಮಮ್ಮಿ ನೋಡು ಅಂತ ಬಂದು ನೋಡ್ತಿದ್ದಾರೆ. ಮೈ ಡಿಯರ್, ವಿಶ್ ಯು ಹ್ಯಾಪಿ ಬರ್ತ್ಡೇ. ಸುಖ, ಶಾಂತಿ, ನೆಮ್ಮದಿಯಿಂದ 106 ವರ್ಷ ಸುಖವಾಗಿ ಬಾಳಪ್ಪ. ಅಷ್ಟೇನಾ? ಲವ್ ಯು ಏನು ಹೇಳಲ್ಲ? ಇಲ್ಲ, ಗಾಯ್ಸ್ ಇವಾಗ ಫ್ರೆಶ್ ಅಪ್ ಆಗಿ ಈವ್ನಿಂಗ್ ಆಗಿದೆ, 6-7 ಆಗಿದೆ ಆಲ್ರೆಡಿ. ಸೊ ಅದಕ್ಕೆ ಇವತ್ತು ನಮ್ಮ ಪಪ್ಪನ ಬರ್ಡೇ ಅಲ್ಲ, ನಮ್ಮ ಪಪ್ಪ ಬರ್ತಿದ್ದಾರೆ. ಸೊ ಸೆಲೆಬ್ರೇಷನಿಗೆ ಕೇಕ್ ಮತ್ತು ಡೆಕೋರೇಷನ್ ಸಿಂಪಲಾಗಿ ಮಾಡಬೇಕು. ಮತ್ತು ನಮ್ಮ ಪಪ್ಪಗೆ ಸ್ವೀಟ್ ಅಂದರೆ ಫುಲ್ ಇಷ್ಟ. ಸೊ ಅದಕ್ಕೆ ಮನೆಯಲ್ಲೇ ಮೈಸೂರು ಪಾಕ್ ಮಾಡ್ತಾಯಿದ್ದೀನಿ. ಸೊ ಚೆನ್ನಾಗಿ ಬಂದರೆ, ಐ ಹೋಪ್ ಚೆನ್ನಾಗಿ ಬರುತ್ತೆ ಅಂತ. ಸೊ ತೋರಿಸ್ತೀನಿ ರೀ, ಘಮ ಘಮ ಅಂತಿದೆ ಫ್ಲೇವರ್ ಎಲ್ಲ. ನಿಮಗೂ ತೋರಿಸ್ತೀನಿ ಹೇಗೆ ಬಂದಿದೆ ಅಂತಂದು. ನಮ್ಮ ಪಪ್ಪಗೆ ಸ್ವೀಟ್ ಅಂದರೆ ಫುಲ್ ಇಷ್ಟ ಗಾಯ್ಸ್. ಎಲ್ಲ ಸ್ವೀಟ್ ತಿನ್ನಲ್ಲ, ಬಟ್ ಕೆಲವೊಂದು ಪರ್ಟಿಕ್ಯುಲರಾಗಿ ಇವೇ ಇಷ್ಟ ಅಂತ ನಮ್ಮ ಪಪ್ಪನ. ಸೊ ಅದೇ ಮಾಡ್ತಾ ಇದ್ದೀನಿ. ಐ ಹೋಪ್ ನಮ್ಮ ಪಪ್ಪ ಇಷ್ಟಪಟ್ಟರೆ ಸಾಕು ಗಾಯ್ಸ್. ಮತ್ತು ಇವಾಗ ಹೋಗಿ ಕೇಕ್ ಡೆಕೋರೇಷನ್ ಎಲ್ಲ ತೊಗೊಂಡು ಬರಬೇಕು. ಸೊ ಬನ್ನಿ, ಲೆಟ್ಸ್ ಗೋ. ನಿಮಗೆ ತೋರಿಸ್ತೀನಿ ಇದನ್ನು ಮೈಸೂರು ಪಾಕ್ ಮಾಡಿದ್ದೀನಿ ಅಂತ. ಇದೇನೇನು ಚೆನ್ನಾಗಿ ಬಂದರೆ ನೆಕ್ಸ್ಟ್ ಟೈಮ್ ಈ ರೆಸಿಪಿ ಹಾಕ್ತೀನಿ ಗಾಯ್ಸ್. ನೀವು ಮನೇಲಿ ಟ್ರೈ ಮಾಡಿ, ನಿಮ್ಮ ಪಪ್ಪ ಅಂದರಿಗೂ ಮಾಡಿಕೊಡ್ರಿ, ಅವರು ಖುಷಿ ಪಡ್ತಾರೆ. ನೋಡಿ, ಫುಲ್ಲು ತುಪ್ಪದಿಂದ ಮಾಡಿದ್ದೀನಿ. ಇದೆಲ್ಲ ಫುಲ್ ತುಪ್ಪದಿಂದ ಮಾಡೇನು. ಐ ಹೋಪ್ ನಮ್ಮ ಪಪ್ಪ ಇಷ್ಟಪಟ್ಟರೆ ಸಾಕು. ಸೊ ಇದು ರೆಸಿಪಿ ಬೇಕಂದರೆ ಕಮೆಂಟ್ ಹಾಕಿ, ನಾನು ರೆಸಿಪಿ ಫಾರ್ ಶ್ಯೂರ್ ನಿಮಗೆ ಹೇಳ್ಕೊಡ್ತೀನಿ. ಗಾಯ್ಸ್ ನೋಡಿ, ಮೈಸೂರು ಪಾಕ್ ಹೀಗೆ ಬಂದಿದೆ. ಸೊ ಆಮೇಲೆ ತಿನ್ನಬೇಕಾದ್ರೆ ಟೇಸ್ಟ್ ಹೇಳ್ತೀನಿ ಹೆಂಗೆ ಬಂದಿದೆ ಅಂತಂದು. ಸೊ ಇವಾಗ ಹೋಗಿ ಕೇಕ್ ತೊಗೊಂಡು ಡೆಕೋರೇಷನ್ ತೊಗೊಂಡು ಬರೋದು. ಲೆಟ್ಸ್ ಗೋ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ, ಘಮ ಘಮ ಅಂತಿದೆ ತುಪ್ಪ ಸ್ಮೆಲ್. ನಮ್ಮಪ್ಪ ಬೆಳಿಗ್ಗೆ ಕೇಕ್ ತಂದೀವಿ ಗಾಯ್ಸ್. ಇವಾಗ ಕೇಕ್ ಕಟ್ ಮಾಡೋದು ಎಲ್ಲ ಥರ. ನೋಡಿ, ಕೂದಲು ತುಂಬಾ ಹೋಗಿದೆ, ಕಾಡಲ್ಲೊಂದು ಸೊಪ್ಪು ಸಿಗ್ತದೆ. ಹಾಂ, ಹಾಯ್ ಮಾಡು ನನ್ನ ವ್ಲಾಗಿಗೆ. ಹಾಯ್ ಮಾಡು ನನ್ನ ತಮ್ಮ ಗಾಯ್ಸ್. ನಮ್ಮ ಪಪ್ಪ ಡೆಕೋರೇಷನ್ ಏನು ಬೇಡ ಅಂತಂದ್ರು. ಸೊ ಅದಕ್ಕೆ ಕೇಕ್ ಒಂದೇ ತಂದು ಕಟ್ ಮಾಡ್ತಾ ಇದ್ದೀವಿ. ಅದೇನದು ಸ್ಟೀಲ್ದ ಪ್ಲಾಸ್ಟಿಕ್ ಎಸ್. ಲೆಟ್ಸ್ ಗೋ ಗೈಸ್. ನಮ್ಮಪ್ಪ ಕೇಕ್ ತಿನ್ಸಿದ್ದಾರೆ ಗೈಸ್. ಇವಾಗ ಟೈಮ್ ಬಂದು 11 o'clock ಆಗಿದೆ. ಸೊ ಕೇಕ್ ತಿನ್ನೋಣ ಬನ್ನಿ. ಗಾಯ್ಸ್ ಎಲ್ಲರೂ ಮಕ್ಕೊಂಬಿಟ್ಟಾರೆ. ಯಾರದು? ಅಮ್ಮ ಲಾಲು ಬೇಕು. ಕೇಕ್ ತಿಂದು ಮಕ್ಕಳಲ್ಲ. ಇವತ್ತು ನೈಟಲ್ಲೂ ತಿಂತೀನಿ. 2 o'clock ಒಂದ್ಸತಿ ಎದ್ದು ಬಂದು ತಿಂತೀನಿ. ಗೈಸ್ ಇವತ್ತು ನಮ್ಮ ಮನೆಯಲ್ಲಿ ರೊಟ್ಟಿ ಮಾಡಿದ್ದಾರೆ, ಲೇಡೀಸ್ ಫಿಂಗರ್ ಪಲ್ಯ, ಆಕರಕಾಯಿ ಪಲ್ಯ ಅಂತ. ಲೆಟ್ಸ್ ಗೋ. ತಿಂದು ವ್ಲಾಗ್ನ ಎಂಡ್ ಮಾಡ್ತೀನಿ ಅಷ್ಟೇ ಗಾಯ್ಸ್. ಇದು ಲಾಸ್ಟ್ ಇಯರ್ ನನ್ನ ಬರ್ಡೇಗೆ ನನ್ನ ಸೆಲ್ಫ್ ಗಿಫ್ಟ್ ಇದು. ಸೊ ಇದಾಗಿತ್ತು ನನ್ನ ವ್ಲಾಗ್. ಸೊ
ಐ ಹೋಪ್ ನೀವೆಲ್ಲರೂ ಎಂಜಾಯ್ ಮಾಡಿದ್ದೀರಾ ಅಂತ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನಿಖಿತಾ ಯೂಟ್ಯೂಬ್ ಚಾನಲ್ಗೆ. ಹೊಸ ಹೊಸ ಕಂಟೆಂಟೊಂದಿಗೆ ಸಿಗ್ತಾ ಇರ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.